ನಮಸ್ಕಾರ ಸ್ನೇಹಿತರೆ, ಈಸಿ ಟು ಕನೆಕ್ಟ್ ಡಿಜಿಟಲ್ ಮೀಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಹಿಂದಿನ ವಿಡಿಯೋದಲ್ಲಿ ಚಿಕ್ಕಮಗಳೂರಿನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಈ ದಿನ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಮಂಗಳೂರು. ಈ ಮಂಗಳೂರಿಗೆ ಮಂಗಳೂರು ಎಂಬ ಹೆಸರು ಹೇಗೆ ಬಂತು ಎಂಬುದರ ಬಗ್ಗೆ ಚಿಕ್ಕ ಮಾಹಿತಿಯನ್ನು ಕೊಡುತ್ತೇನೆ. ಅದೇನು ನೀವೇ ನೋಡಿ. ಪುರಾಣ ಕಥೆಗಳ ಪ್ರಕಾರ ಮಂಗಳೂರನ್ನು ಆಳಿದ ಕೆಲವು ರಾಜರು ಮಂಗಳಾದೇವಿ ದೇವತೆಯ ಭಕ್ತರಾಗಿದ್ದರು. ರಾಜರು ಈ ದೇವಾಲಯವನ್ನು ನಿರ್ಮಿಸಿ ಈ ಸ್ಥಳವನ್ನು ದೇವತೆಯ ಹೆಸರಿನಲ್ಲಿ ಮಂಗಳಪುರ ಎಂದು ಕರೆದರು. ಕಾಲಾಂತರದಲ್ಲಿ ಅದು ಮಂಗಳೂರು ಎಂದು ಬದಲಾಯಿತು. ಮಂಗಳೂರಿನಲ್ಲಿ ನೋಡಲೇಬೇಕಾದಂಥ ಪ್ರವಾಸಿ ಸ್ಥಾನಗಳ ಪಟ್ಟಿ ಹೀಗಿದೆ ನೋಡಿ. ಪಣಂಬೂರು ಬೀಚ್, ತಣ್ಣೀರುಬಾವಿ ಬೀಚ್, ಸುರತ್ಕಲ್ ಬೀಚ್, ಮಂಗಳಾದೇವಿ ದೇವಸ್ಥಾನ, ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನ, ಕದ್ರಿ ಮಂಜುನಾಥ ದೇವಸ್ಥಾನ ಮತ್ತು ಪಿಲಿಕುಳ ನಿಸರ್ಗಧಾಮ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗುತ್ತೇವೆ. ಅಲ್ಲಿವರೆಗೆ ನಮಸ್ಕಾರ.